ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಅಮ್ಮನೇ ಅಜ್ಜ ಹಿಂಗೆಲ್ಲ ಮಾಡಿದ್ದು ನನ್ನ ಮೊಬೈಲ್ನ ಯಾರಿಗೂ ಕೊಡಿಸಿ ಫೋನ್ ಮಾಡಿಸಿ ದಚ್ಚು ಮಾವ ಕಬಡ್ಡಿ ಆಟ ಆಡೋದು ಹಾಗೆ ಮಾಡ್ತೀನಿ ಅಂತ ಅಮ್ಮನೇ ಮಾಡಿತ್ತು. ದಚ್ಚು ಮಾವ ಅದೆಲ್ಲ ಮೀರಿ ಬಂದು ಆಟ ಆಡಿ ನಿಮ್ಮ ಮನ್ಸಿಗೆ ಎದ್ಬಿಟ್ರು. ನನಗೇನು ಗೊತ್ತಿಲ್ಲ ತಾತ, ಇಷ್ಟೇ ಗೊತ್ತಿರೋದು ಎಂದು ಬಡ ಬಡ ನುಡಿಯಲು ಇದೇನೇ ಹೊಸ ಕತೆ ಎಂದು ಲಕ್ಕಿ ಕಡೆ ನೋಡ್ತಾರೆ ಅಜ್ಜ. ನಿಜ ಹೇಳಬೇಕು ಅಂದರೆ ಅವರಿಗೆ ಈ ವಿಚಾರ ಗೊತ್ತೇ ಇರಲಿಲ್ಲ. ನನಗೆ ಕಾಲ್ ಬಂತು ಅಜ್ಜ, ಸಾನ್ವಿನ ಕಿಡ್ನಾಪ್ ಮಾಡಿದ್ದೀವಿ, ಅತ್ತೆ ಮಗಳು ಜೀವಂತವಾಗಿ ಬೇಕು ಅಂದರೆ ತೋಟದ ಮನೆ ಹತ್ರ ಬಾ ಅಂತ. ನಾನು ಅಲ್ಲಿಗೆ ಹೋದೆ, ಅಲ್ಲಿ ಯಾರೂ ಕಾಣಿಸ್ಲಿಲ್ಲ. ಮತ್ತೆ ಕಾಲ್ ಬಂತು, ಊರಾಚೆ ಇರೋ ಬಾವಿ ಹತ್ರ ಬಾ ಅಂತ. ನಾನು ಹೋಗುವಾಗ ಮಾವ ಕಾಲ್ ಮಾಡಿದ್ರು, ಈ ರೀತಿ ಕಾಲ್ ಬಂದಿದ್ದು ಹೇಳಿದೆ. ಅವರು ಇದೆಲ್ಲ ರಾಮಪ್ಪನ ಗಿಮಿಕ್, ಸಾನ್ವಿ ಮತ್ತು ಅತ್ತೆ ಇಬ್ಬರು ಕಬಡ್ಡಿ ಮೈದಾನ ಹತ್ರ ಇದ್ದಾರೆ ಅಂದರು. ಅವ್ರ ಮಾತು ಕೇಳಿ ಬರೋವಾಗ ಯಾರೋ 4 ಜನ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಬಟ್ ಹೇಗೋ ತಪ್ಪಿಸ್ಕೊಂಡು ಬಂದೆ. ಅದೆಲ್ಲ ರಾಮಪ್ಪ ಮಾಡಿದ್ದು ಅಂತ ಅಂದ್ಕೊಂಡು ಸಾನ್ವಿ ಹುಷಾರಾಗಿದ್ದಾಳೆ ಅಂತ ಖುಷಿಪಟ್ಟೆ. ಬಟ್ ಇದೆಲ್ಲ ಇವರೇ ಮಾಡಿದ್ದಾರೆ ಅಂತ ಈಗಲೇ ಗೊತ್ತಾಗಿದ್ದು. ನಮ್ಮನೆಯವರೇ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗ್ತಿದೆ ಎಂದ ಲಕ್ಕಿ. ಗಂಡ ಶಿವರುದ್ರ ತಮ್ಮ ಎಲ್ಲ ಆಸೆಗಳಿಗೆ ಮಣ್ಣಾಕಿದ ಎಂದು ದುರ್ಗುಟ್ಟಿದಳು ಶರ್ಮಿಳಾ. ಅವ್ರ ಕಡೆ ಬೆಂಕಿ ನೋಟ ಬೀರುವ ಅಜ್ಜ, ಈಚೆ ಕಳ್ಳರನ್ನ ಹುಡುಕ್ಬೋದು, ಮನೆ ಕಳ್ಳರನ್ನ ಹುಡುಕಕ್ಕೆ ಆಗಕ್ಕಿಲ್ಲ ಅನ್ನೋಕ್ಕೆ ಇದೇ ಸಾಕ್ಷಿ. ನಮ್ಮನೆ ಮರ್ಯಾದಿನ ತೆಗಿಯೋಕೆ ಹೊರಟಿದ್ರಿ ನೀವು ಅಲ್ಲ, ಯಾಕೆ ಹಿಂಗೆ ಮಾಡಿದ್ರಿ ಬೊಗಳಿ ಎನ್ನುವಾಗ ಸುಮ್ಮನಿದ್ರು. ಅಲ್ಲೇ ಗೋಡೆಗೆ ತಗುಲಾಕಿದ್ದ ತಲವಾರನ್ನ ಎತ್ತಿಡಿದು ಬರುವ ಅಜ್ಜ, ಹೇಳ್ತೀರಾ ಇಲ್ಲ ಕೊಂದು ಬಿಡ್ಲಾ ಎಂದಾಗ, ಆಸ್ತಿಗಾಸೆಗಪ್ಪ ಎಂದಳು ಶರ್ಮಿಳಾ. ಆ ಒಂದು ಮಾತಿಗೆ ಅವ್ರ ಮನ ಛಿದ್ರವಾಯಿತು. ಆಸ್ತಿ ಆಸೆಗ ಎಂದು ಅಚ್ಚರಿಯಿಂದ ನೋಡಲು, ಮೊಮ್ಮಗನ್ ಕೊಟ್ಟು ಮದುವೆ ಮಾಡ್ತೀರಾ ಅಂತ ಕಾಯ್ತಿದ್ದೆ, ಆದರೆ ನೀವು ಈ ಚಾರುಣ್ಯನ ಒಪ್ಕೊಳ್ಳೋಕ್ಕೆ ತಯಾರಿದ್ರಿ. ಅದಲ್ಲದೆ ಈ ಕಬಡ್ಡಿ ಆಡಿದ್ರೆ ದಚ್ಚು ಮೇಲೆ ನಿಮಗೆ ಅನುಕಂಪ ಹುಟ್ಟಿ ಎಲ್ಲ ಆಸ್ತಿನ ಅವನಿಗೆ ಬರೀತೀರಾ ಅಂತ ಎನ್ನುವಾಗಲೇ ರಪ್ಪೆಂದು ಬಾರಿಸಿದ್ದರು ಅಜ್ಜ ಅವಳ ಕೆನ್ನೆಗೆ. ಸಾನ್ವಿ ಅಜ್ಜನ ಕಾಲಿಡಿದು ಬಿಟ್ಲು ಹೆದ್ರಿ. ನಂಗೆ ಹೊಡಿಬೇಡ ತಾತ, ಅಮ್ಮ ಹೇಳಿದ್ದಕ್ಕೆ ಹಾಗೆ ಮಾಡಿದೆ ಅಷ್ಟೇ. ನಂಗೆ ದಚ್ಚು ಮಾವ ಅಂದರೆ ಇಷ್ಟ. ದಚ್ಚು ಮಾವ ಚಾರು ಜೊತೆ ಇದ್ದು ಪ್ರೀತಿ ಮಾಡೋ ರೀತಿ ನೋಡಿ ಆಸೆ ಆಯಿತು. ಅದಕ್ಕೆ ಅಮ್ಮ ಆಸ್ತಿ ಬಂದರೆ ದಚ್ಚು ಮಾವನ್ನ ಮೀಸೋ ಗಂಡು ಸಿಗ್ತಾನೆ ಅಂದ್ಲು, ಅದಕ್ಕೆ ಹಾಗೆ ಮಾಡಿದೆ ಎಂದಾಗ ಅವಳ ಮುಖಕ್ಕೆ ಥೂ ಎಂದು ಹುಗಿದರು. ಹಾಗೆ ಶರ್ಮಿಳಾ ಕಡೆ ನೋಡಿ, ಅವತ್ತು ರಾತ್ರಿ ಚಾರು ಮೇಲೆ ಯಾರು ದಾಳಿ ಮಾಡಿಸಿದ್ದು? ರಾಮಪ್ಪನ ಜೊತೆ ನೀ ಕೈ ಜೋಡಿಸಿರ್ಲಿಲ್ವಾ ಬೊಗಳು ಎಂದು ಆವಾಜ್ ಹಾಕಲು, ಅದು ರಾಮಪ್ಪನಿಗೆ ಊರು ಬೇಕಿತ್ತು, ನಮಗೆ ಆಸ್ತಿ ಬೇಕಿತ್ತು, ಲಾಯರ್ ಸಿಕ್ಕಿ ನೀವು ಹೊಸ ಬಿಲ್ ಬರೆಸ್ಬೇಕಿದ್ದೀರಾ ಅಂತ ಹೇಳಿದ್ರು. ಅದನ್ನು ಕೇಳಿದಾಗ, ನೀವು ಆಸ್ತಿನ ದಚ್ಚು ಹೆಸರಿಗೆ ಮಾಡಿದ್ರೆ ಅನ್ನೋ ಭಯದಲ್ಲಿ ಬರೋವಾಗ ರಾಮಪ್ಪ ಸಿಕ್ತ. ಅವನು ನಿಮ್ಮನ್ನು ಕೊಂದರೆ ಎಲ್ಲದಕ್ಕೂ ಪರಿಹಾರ ಅಂದ. ನಾನು ಒಪ್ಪಿಗೆ ಕೊಟ್ಟೆ. ಆದರೆ ಹಾವು ಕಚ್ಚಿದಾಗ ದಚ್ಚು ಕಾಪಾಡ್ದ. ರಾತ್ರಿ ಜಾಗರಣೆ ಸಮಯದಲ್ಲಿ ಹಿತ್ತಿನ ಬಾಗಿಲು ತೆರೆದು ಆ ರಾಮಪ್ಪನ ಕಡೆಯವರಿಗೆ ನಿಮ್ಮನ್ನು ಕೊಲ್ಲೋ ಸಹಾಯ ಮಾಡಿದೆ. ಆದರೆ ಚಾರು ಅದನ್ನು ನೋಡಿ ಅವರನ್ನು ಹಿಂಬಾಲಿಸಿದ್ಲು. ನೀವಾಗ ಎಂದು ಇನ್ನೂ ಮುಂದುವರಿಸುವಾಗ ಲಕ್ಕಿ ಕೈಯಿಂದ ಕೂಡ ಒಂದು ಕಜ್ಜಾಯ ಸಿಗಬೇಕಿತ್ತು. ಓಡಿ ಬರುವ ಚಾರು ಅವನ ಕೈ ಹಿಡಿದು ತಡೆದಳು. ಬಿಡು ವೈಫಿ, ಇಲ್ಲಿ ನಿಂಗೇನಾಯ್ತು ಅಜ್ಜನಿಗೇನಾಯ್ತು ಅಂತ ಎಲ್ಲರೂ ಎಷ್ಟು ಕೊರ್ಗಿದ್ದೀವಿ, ಇಷ್ಟು ನೀಚ ನಿರ್ಧಾರ ಮಾಡಿದ್ದಾರೆ ಎಂದವನ ಕೋಪ ವಿಕೋಪಕ್ಕೇರಿತ್ತು. ಬೇಡ ಲಕ್ಕಿ, ಇಂಥವ್ರನ್ನ ಮುಟ್ಟಿ ನೀನು ಯಾಕೆ ಅಪವಿತ್ರ ಆಗ್ತೀಯ? ನಿಜ ಹೇಳಬೇಕು ಅಂದರೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ. ಇವರು ಅವ್ರು ಪ್ಲ್ಯಾನ್ ಮಾಡಿಲ್ಲ ಅಂದಿದ್ರೆ ಅಜ್ಜ ರಾಯದುರ್ಗಳ್ಳಿಗೆ ಹೋಗ್ತಿರ್ಲಿಲ್ಲ, ಅವ್ರಿಗಾಗಿ ನೀನು ಹೋಗ್ತಿರ್ಲಿಲ್ಲ, ಈ ಪಂದ್ಯ ನಡೀತಿರ್ಲಿಲ್ಲ, ನೀವಿಬ್ಬರು ಒಂದಾಗ್ತಿರ್ಲಿಲ್ಲ. ಆಗೋದೆಲ್ಲ ಒಳ್ಳೆಯದಕ್ಕೆ, ಎಲ್ಲ ರಾಯರ ಇಚ್ಛೆ. ರಾಮಾಯಣಕ್ಕೆ ಮಂಥರೆ ಹೇಗೆ ಕಾರಣವೋ, ಮಹಾಭಾರತಕ್ಕೆ ಶಕುನಿ ಹೇಗೆ ಮುಖ್ಯವೋ, ಹಾಗೆ ಇವರು ಅಷ್ಟೇ, ಬಿಟ್ಬಿಡು ಎನ್ನುತ್ತಾಳೆ ಚಾರು. ಅವಳ ಮಾತಿಗೆ ಅಜ್ಜ ಕೂಡ ಒಪ್ಪಿದ ಹಾಗೆ, ಆದರೆ ಇವ್ರಿಗೆ ಒಂದು ಶಿಕ್ಷೆ ಅಂತೂ ಇದೆ. ಯಾವ ಆಸ್ತಿಗೆ ಆಸೆ ಪಟ್ಟರೋ ನಯಾ ಪೈಸೆ ಇಲ್ಲದೆ ಅವ್ರ ಊರಿಗೆ ವಾಪಸ್ ಆಗ್ತಾರೆ ಎಂದರು. ಅಷ್ಟರಲ್ಲಿ ಶಿವರುದ್ರ ಬ್ಯಾಗ್ ಸಮೇತ ಹೊರಗಡೆ ಬಂದು, ಒಳ್ಳೆ ನಿರ್ಧಾರ ಮಾವ, ನಾವಿನ್ನೂ ನಮ್ಮನೆಗೆ ಹೋಗ್ತೀವಿ, ಇನ್ನು ಮುಂದೆ ಈ ಮನೆಗೆ ಒಳ್ಳೆಯದಾಗುತ್ತೆ ಎಂದು ಕೈ ಮುಗಿದು, ನಡೀರೆ ಮಂಚ ಹಿಡಿದಿರೋ ನನ್ನಮ್ಮನನ್ನು ನೋಡ್ಕೊಳ್ಳೋಕ್ಕೆ ತಯಾರಾಗಿ ಎಂದ. ಅಪ್ಪ ಕ್ಷಮಿಸಪ್ಪ ಎಂದು ಶರ್ಮಿಳಾ ಬರುವಾಗ, ಚಲುವಿ ಊರ್ ಜಾತ್ರೆಗೆ ಒಂಚೂರು ಕಸ ಇರಬಾರ್ದು, ಹಂಗೆ ಸ್ವಚ್ಛ ಮಾಡಮ್ಮಿ ಎಂದು ಲಕ್ಕಿ ಕೈ ಹಾಗೂ ಚಾರು ಕೈ ಹಿಡಿದು ಒಳಗಡೆ ನಡೆದರು ಅಜ್ಜ. ಅತಿ ಆಸೆ ಗತಿಗೇಡು ಎನ್ನೋ ಗಾದೆ ಅಮ್ಮ ಮಗಳಿಗೆ ಚೆನ್ನಾಗಿ ಹೋಲಿಕೆಯಾಗಿತ್ತು.
ಊರಲ್ಲಿ ಮೊದಲಿಗೆ ರಥ ತಯಾರಿ ನಡಿಬೇಕಿತ್ತು. ಯಾವ ಊರು ಗೆಲ್ಲುತ್ತೆಂದು ಯಾರಿಗೂ ಗೊತ್ತಿರಲಿಲ್ಲ. ಆ ಕಾರಣ ಅದರ ತಯಾರಿ ಇನ್ನೂ ನಡೀದೇ ಇರಲಿಲ್ಲ. ಸಂಜೆ ಪೂರ್ತಿ ತೇರಿನ ಅಲಂಕಾರ ನಡೀತಿತ್ತು. ದೊಡ್ಡಮನೆ ಮೇಲೆ ನಿಂತು ನೋಡಿದರೆ ಸಾಕು, ಆ ತೇರು ಕಣ್ಣಿಗೆ ಕಾಣುವಷ್ಟು ಎತ್ತರದಲ್ಲಿತ್ತು. ಇಡೀ ಊರಿಗೆ ಸಂಭ್ರಮವೋ ಸಂಭ್ರಮ. ತಮ್ಮ ಊರನ್ನು ಪಡೆದ ಖುಷಿಯ ಜೊತೆಗೆ ಜಾತ್ರೆ ಸಡಗರ ಎಲ್ಲರಲ್ಲೂ ಮನೆ ಮಾಡಿತ್ತು. ಊರಿನ ಮನೆ ಮನೆಗಳ ಮುಂದೆ ಸಾರಿಸಿ ರಂಗೋಲಿ ಹಾಕ್ತಿದ್ದ ಹೆಂಗಸರು ಒಂದ್ ಕಡೆ ಆದರೆ, ಮನೆ ಮುಂಬಾಗಿಲಿನ ಕಟ್ಟಬೇಕಾದ ತಳಿರು ತೋರಣಗಳನ್ನು ಹಿಡಿದು ಓಡಾಡ್ತಿದ್ದ ಗಂಡಸರು ಜಾತ್ರೆಗೆ ತರತರದ ಬಟ್ಟೆ ಬರೆಗಳನ್ನು ಹಾಕಿ ತಿಂಡಿ ತಿನಿಸುಗಳನ್ನು ತಿನ್ನಲು ಪಿಳಿ ಕಣ್ಣು ಬಿಟ್ಟು ಕುಂಟೆ ಬಿಲ್ಲೆ, ಜೂಟಾಟ, ಲಗೋರಿ, ಮರಕೋತಿ ಹೀಗೆ ಮುಂತಾದವುಗಳನ್ನು ಆಡ್ತಾ ಇದ್ದ ಮಕ್ಕಳು ಮತ್ತೊಂದು ಕಡೆ. ಊರಿನ ಮುಖ್ಯ ದೇವಸ್ಥಾನದ ಮುಂಭಾಗವನ್ನು ತಾನೇ ಸ್ವಚ್ಛ ಮಾಡಿ ರಂಗೋಲಿ ಬಿಡ್ತಿದ್ಲು ಚಾರು. ಅವಳಿಗೆ ಕೈ ಜೋಡಿಸಿ ರಂಗೋಲಿಗೆ ಬಣ್ಣ ತುಂಬುತ್ತಿದ್ಲು ಅಮ್ಮು. ದೇವಸ್ಥಾನದ ಒಳಗಡೆ ದೀಪಗಳನ್ನು ಇಟ್ಟು ಹೂವಿನಿಂದ ಅಲಂಕಾರ ಮಾಡ್ತಿದ್ದು ಚೆಲುವಿ. ದೇವರ ಗುಡಿಗೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ರು ಅರ್ಚಕರು. ಗುಡಿ ಗಂಟೆ ಗೋಪುರಕ್ಕೆ ಬಣ್ಣ ಬಣ್ಣದ ಲೈಟ್ಸ್ ಬಿಡಿಸುತ್ತಿದ್ದ ಬಸವ. ಎಲ್ಲವನ್ನ ನೋಡಿ ಅಜ್ಜ ಮೀಸಿ ತಿರುವಿದ್ರೆ ಅಜ್ಜಿ ಸಂತಸ ಪಡ್ತಿದ್ರು. ಊರಿನ ಮೂಕ ಪ್ರಾಣಿಗಳಿಗೂ ಹಬ್ಬದ ಕಳೆ ಕಂಡು ಏನೋ ಸುಗ್ಗಿ ಹಬ್ಬ ಬಂದಷ್ಟೇ ಖುಷಿ. ನಾಳೆ ರಥ ಎಳೆದು ನಾಡಿದ್ದು ಜಾತ್ರೆ ಮುಗಿಸಿ ಮಾರನೇ ದಿವಸ ಮಾಂಸದ ಊಟ ಮಾಡಿ ಕಡೆಗೆ ಹೋಗುವ ಪ್ಲಾನ್ ಹಾಕಿದ್ದ ಲಕ್ಕಿ. ಅಮ್ಮು ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಹಬ್ಬದ ಅಡುಗೆ ಮಾಡಬೇಕು, ನೈವೇದ್ಯ ಮಾಡಿ ಮೊದಲು ದೇವಸ್ಥಾನಕ್ಕೆ ಕೊಡಬೇಕು, ಪೂಜೆ ಮುಗಿಸ್ಕೊಂಡು ರಥದ ಪೂಜೆ ಮಾಡಿ ರಥ ಎಳೆಯೋದು ತಡವಾಗಬಾರ್ದು ಅದಕ್ಕೆ ಎಂದ ಚಾರು ಮಾತಿಗೆ ಓಕೆ ಮೇಡಮ್, ಬೇಗ ಎದ್ದು ಬರುವೆ ಎಂದು ಹೋದಳು ಅಮ್ಮು. ಚೆಲುವಿ, ಮಳೆ ಬರುವ ಹಾಗಿದೆ, ಬಂದರೆ ಒಳ್ಳೆಯದೇ, ಆದರೆ ಮನೆ ಮುಂದೆ ಹಾಕಿರೋ ರಂಗೋಲಿ ಹೋದರೆ ಬೆಳಿಗ್ಗೆ ಬೇಗ ಎದ್ದು ರಂಗೋಲಿ ಸರಿಪಡಿಸು ಎಂದಳು. ಆಯಿತು ಚಾರು ಅಮ್ಮ ಎಂದು ಹೋದಳು ಚೆಲುವಿ. ಬಸವ, ದೇವಸ್ಥಾನದ ಗೋಪುರಕ್ಕೆ ಅಲಂಕಾರ ಮುಗೀತಾ ಕೇಳುತ್ತಾ ಬರುವಾಗ ಹ್ಞೂ ಮುಗೀತು ಅದಕ್ಕೆ ಎಂದ. ಸರಿ, ನಾಳೆ ಬೇಗ ಹೋಗಿ ದೇವಸ್ಥಾನ ಒಳಂಗಾಣ ಚೆಕ್ ಮಾಡು, ಏನಾದರೂ ಮರ್ತಿದ್ರೆ ಮುಗಿಸ್ಬಹುದು. ಮಜ್ಜಿಗೆ ಪಾನಕ ಹಂಚೋಕ್ಕೆ ಪೆಂಡಲ್ ಹಾಕ್ಸಿದ್ಯಾ ತಾನೆ ಎನ್ನಲು ಹೌದು ಅತ್ತೆಮ್ಮ, ಎಲ್ಲ ಆಗಿದೆ ಎಂದ. ಸರಿ, ಹೋಗಿ ಮಲ್ಗು ಎಂದು ನಡೆದು ಬರ್ತಿದ್ದವಳಿಗೆ ಏನೇನೋ ನೆನಪಾಗ್ತಿತ್ತು. ಎಲ್ಲವನ್ನ ಓಡೋಡಿ ಹೋಗಿ ನೋಡಿ ಕೇಳಿ ಬರ್ತಿದ್ಲು. ಹೌದು, ನಾಳೆ ಬೆಳಿಗ್ಗೆಗೆ ಎಲ್ಲ ತಯಾರಿದೆ. ಕೊಟ್ಟಿಗೆಯಲ್ಲಿರೋ ಲಕ್ಷ್ಮಿ, ಪಾರ್ವತಿ, ಜಮುನಾಗೆ ಅಲಂಕಾರ ಯಾರು ಮಾಡ್ತಾರೆ ಎಂದು ನೆನಪಿಸಿಕೊಂಡು ಹಸುಗಳ ಕೊಟ್ಟಿಗೆಗೆ ಹೋಗಬೇಕಿತ್ತು. ಅವಳ ಕೈ ಹಿಡಿದು ತನ್ನ ರೂಮಿಗೆ ಸೇರಿಸಿಕೊಂಡು ಬಾಗಿಲಾಕಿದ್ದ ಲಕ್ಕಿ. ಇನ್ನೂ ಬಿಟ್ಟರೆ ನಾಳೆ ಬೆಳಿಗ್ಗೆ ತನಕ ಹಿಂಗೆ ಅಲ್ದಾಡ್ತಾಳೆ ಅಂತ. ಅಸುರ, ಬಿಡು ನನ್ನ, ರಂಗಣ್ಣನಿಗೆ ಲಕ್ಷ್ಮೀ ಪಾರ್ವತಿ ಜಮುನಾ ಅಲಂಕಾರದ ಬಗ್ಗೆ ಹೇಳಿ ಬರ್ತೀನಿ ಎಂದವಳನ್ನ ಅದೇ ಬಾಗಿಲಿಗೆ ಒರಗಿಸಿದವ. ರಂಗಣ್ಣ ಮಾಡ್ತಾರೆ ಬಿಡು ವೈಫಿ ಎಂದ. ಹಾಗಲ್ಲ ಲಕ್ಕಿ, ಮರ್ತ್ಬಿಟ್ರೆ ಎಂದು ಗೊಂದಲ ವ್ಯಕ್ತಪಡಿಸಲು ಹಾಗೇನೂ ಆಗಲ್ಲ ವೈಫಿ, ಆದರೆ ನೀವೇನೋ ಮರ್ತ್ಬಿಟ್ಟಿದ್ದೀರಾ, ನೆನಪಿದ್ಯಾ ಎಂದು ಕೇಳಿದ. ಏನು ಎಂದು ನೆನಪಿಸಿಕೊಳ್ಳುವ ಹಾಗೆ ಆಲೋಚಿಸುತ್ತಿದ್ದವಳ ಸನಿಹಕ್ಕೆ ಬಂದವನು, ನಾಳೆ ನೀವು ಹಳ್ಳಿ ಸಂಪ್ರದಾಯದಂತೆ ತಯಾರಾಗೋದು ಎಂದ. ಓ ಅದಾ, ಆಗ್ತೀನಿ ಎಂದು ಹೊರಟಳು. ಕೆಲಸದ ಗಡಿಬಿಡಿಯಲ್ಲಿ ಅಮ್ಮೋರಿಗೆ ಮಾತಾಡುವಷ್ಟು ಪುರ್ಸೊತ್ತಿಲ್ಲ. ಹಾಗೆ ಮಲಗುವ ಬೆಡ್ಶೀಟ್ ಸರಿಪಡಿಸುವಾಗ ಕಣ್ಣಿಗೆ ಒಂದು ಬಾಕ್ಸ್ ಕಂಡಿತು. ಏನಿದು ಅಸುರ ಎಂದು ಕೈಗೆತ್ತಿಕೊಂಡು ತೆರೆದು ನೋಡಿದ್ಲು. ರೇಷ್ಮೆ ಸೀರೆ ಅದು. ಬಿಬಿ ಅವಳಿಗಾಗಿ ಸೆಲೆಕ್ಟ್ ಮಾಡಿ ತಂದಿದ್ದ ರೇಷ್ಮೆ ಸೀರೆ ಅದು. ಸೀರೆನೊಮ್ಮೆ ಅವನೊಮ್ಮೆ ನೋಡ್ತಾ ನಗುವಾಗ ಅವಳ ಬೆನ್ನ ಹಿಂದೆ ಬಂದು ನಿಂತವ. ನಾಳೆ ಇದನ್ನು ಉಟ್ಕೋಬೇಕು ವೈಫಿ ಎಂದ. ಕೆಂಪು ರೇಷ್ಮೆ ಸೀರೆ ಅಂದರೆ ಅವಳಿಗೆ ಹೆಚ್ಚು ಇಷ್ಟವಿತ್ತು. ಆದರೆ ಅವ್ರ ಮನೆ ಬಡತನದ ಕಾರಣ ಒಮ್ಮೆ ಕೂಡ ರೇಷ್ಮೆ ಸೀರೆ ಉಟ್ಟವಳಲ್ಲ. ಮದುವೆಗೆ ಸೀರೆ ಉಟ್ಟಾಗ ಅವಳ ಮನಸ್ಸು ಸರಿಗಿರಲಿಲ್ಲ. ಅಸುರ, ಇದು ನೀನು ನನಗಾಗಿ ಎಂದು ಕೇಳ್ತಿದ್ದವಳ ಕಿವಿಯಲ್ಲಿ, ಹೌದು, ನಾನು ನಿನಗಾಗಿ ತಂದಿರೋ ಸೀರೆ, ಇಷ್ಟ ಆಯ್ತಾ ಎಂದು ಕೇಳಿದ. ಇಷ್ಟ ಆಯಿತು ಅಸುರ ಎಂದು ತಲೆ ಆಡಿಸಿದ್ಲು. ಥ್ಯಾಂಕ್ಸ್ ಅಸುರ ಎಂದು ನೋಡಲು, ಥ್ಯಾಂಕ್ಸ್ ಬೇಕಿಲ್ಲ, ನಾನು ಸರ್ಪ್ರೈಸ್ ಕೊಟ್ಟೆ, ನೀನು ಕೊಡಲ್ವಾ ವೈಫಿ ಎಂದು ಕೇಳಲು, ಹೇಗಿದ್ರೂ ಅವನಿಗೆ ದಿಲ್ರುಬಾ ಬಗ್ಗೆ ಹೇಳುವ ಮನಸ್ಸು ಮಾಡಿದ್ದ ಚಾರು ಅವನಿಗೆ ಬೆನ್ನು ಹಾಕಿ ನಡೆಯುತ್ತಾ, ಜಾತ್ರೆ ಮುಗಿಲಿ, ಅವತ್ತು ರಾತ್ರಿ ನಿಂಗೆ ಒಂದು ಸರ್ಪ್ರೈಸ್ ಇದೆ ಎಂದಳು ನಗುತ್ತಾ. ರಾತ್ರಿನಾ ವೈಫಿ, ನೀನು ಅದನ್ನೆಲ್ಲ ಯೋಚನೆ ಮಾಡಿದ್ಯಾ? ಐ ಕಾಂಟ್ ಬಿಲೀವ್ ದಿಸ್, ಬಟ್ ಅಲ್ಲಿ ತನಕ ನಾವು ಕ್ಲೋಸ್ ಆಗಿಲ್ವಲ್ಲ ಎಂದು ತರಲೆ ಮಾತಾಡಿದ ಬೇಬಿ. ಹಾಗೆ ಅವನತ್ತ ತಿರುಗಿ ಪುಟ್ಟ ಏಟು ಕೊಟ್ಟು, ಅಲ್ಲಿ ತನಕ ನಾನು ಹೋಗಿಲ್ಲ, ಒಂದು ಸರ್ಪ್ರೈಸ್ ಇದೆ, ನಾನು ನಿನಗೆ ಏನೋ ಹೇಳಬೇಕು ಎಂದು ರೆಪ್ಪೆ ಬಾಗಿಸಿದಾಗ, ಏನು ವೈಫಿ ಪ್ರಪೋಸ್ ಮಾಡ್ತಿದ್ಯಾ? ಆದರೆ ನಾನೇನೋ ಪ್ಲ್ಯಾನ್ ಮಾಡಿದ್ದೀನಿ ಅಲ್ವಾ? ಇರಲಿ, ನಿನಗೆ ಅವತ್ತು ನಾನು ಸ್ಪೆಷಲ್ ಸರ್ಪ್ರೈಸ್ ಕೊಡ್ತೀನಿ, ನಮ್ಮ ಸಂಸಾರನ ಈ ಹಳ್ಳಿಯಿಂದಲೇ ಶುರು ಮಾಡೋ ಸರ್ಪ್ರೈಸ್ ಎಂದ್ಕೊಂಡು ಮನಸಲ್ಲೇ ಮಾತಾಡ್ಕೊಳ್ತಿದ್ದ ಬಿಬಿ. ಅಸುರ, ಆ ಸರ್ಪ್ರೈಸ್ನ ನೀನು ಹೇಗೆ ತಗೊಳ್ತೀಯೋ ಎಂದು ಪೆಚ್ಚಾದ ಅವಳ ಮುಖ ನೋಡಿ, ನಿನ್ನ ಸರ್ಪ್ರೈಸ್ ಹೇಗೆ ಐ ಡೋಂಟ್ ನೋ, ಬಟ್ ನನ್ನ ಸ್ಪೆಷಲ್ ಸರ್ಪ್ರೈಸ್ ಅಂತೂ ಮಸ್ತಾಗಿರುತ್ತೆ ಎಂದು ಕಣ್ಣೊಡೆದ.
ನೀನು ಸರ್ಪ್ರೈಸ್ ಕೊಡ್ತಿದ್ಯಾ ಸುರ? ಏನು ಸರ್ಪ್ರೈಸ್ ಎಂದು ಕೇಳಲು ಫಸ್ಟ್ ನೀನು ಹೇಳಬೇಕು, ಆಮೇಲೆ ನಾನು ಎಂದು ಅವಳ ಚುಕ್ಕಿ ಮೇಲೆ ಕೈಯಾಡಿಸಿ ಏನೋ ನೆನೆದು ಮಳಗಲು ಹೋದ. ನಿನ್ನ ಸರ್ಪ್ರೈಸ್ ಏನಿರಬಹುದು? ನನಗೆ ಪ್ರಪೋಸ್ ಮಾಡ್ತೀಯಾ ಹೇಗೆ? ದಿಲ್ರುಬಾ ನಾನೇ ಅಂತ ಗೊತ್ತಾದರೆ ಎಂದು ಆಲೋಚಿಸಿ, ಏನಾದರೂ ಸರಿ ನೀ ನನ್ನ ಕ್ಷಮಿಸುವೆ ಅಂತ ಬಲವಾಗಿ ಅನ್ನಿಸ್ತಿದೆ. ಎಲ್ಲ ಹೇಳ್ತೀನಿ ಅಸುರ, ಎಲ್ಲ ಹೇಳ್ತೀನಿ ಎಂದು ಅಲ್ಲೇ ಆಲೋಚಿಸುತ್ತಾ ಇರುವಾಗ, ಬಾ ವೈಪಿ, ಈಗಲೇ ಲೇಟ್ ಆಯಿತು, ನಂಗೆ ಬೇರೆ ನಿದ್ದೆ ಬರ್ತಿಲ್ಲ, ಚಳಿ ಆಗ್ತಿದೆ, ಬಾಬಾ ಎಂದು ಕಿಚಾಯಿಸಿದ. ಅಸುರ ಎಂದು ಸಿಹಿಯಾಗಿ ಗದರಿ ಬಂದು ಮಲಗಿದಳು. ಬೇಕೆಂದೇ ಕೈ ಹಾಕಿದ. ಕೈ ಪಕ್ಕಕ್ಕೆ ತಳ್ಳಿ, ಈ ಆ್ಯಕ್ಟಿಂಗ್ ಎಲ್ಲ ಯಾಕೆ ಮಾಡೋದು ನೀನು ಅಸುರ? ಸುಮ್ಮನೆ ಮಲಗು ಎಂದು ನಕ್ಕಾಗ, ಜಸ್ಟ್ ಕೈ ವೈಪಿ ಎಂದ. ನಾನೇನು ಕಾಲು ಅನ್ನ? ಬೇಡ ಅಸುರ, ದೂರ ಇರು ಎಂದವಳ ಮಾತಿಗೆ ನಕ್ಕವ, ಇನ್ಮುಂದೆ ಕೈ ಕಾಲು ಎಲ್ಲ ಹಾಕೋದೆ, ನಿನ್ನ 1 ಇಂಚು ದೂರ ಇಡೋದು ಡೌಟ್ ವೈಫಿ ಎಂದುಕೊಂಡು ನಿದ್ರಿಸಿದ. ಮುಂದುವರಿಯುತ್ತೆ. ಇವತ್ತು ಆ ದಿಲ್ರುಬಾ ಬಗ್ಗೆ ಹೇಳಿಸ್ಬಿಡೋಣ ಅಂದ್ಕೊಂಡೆ, ಆದರೆ ಆತುರವಾಗಿ ಎಲ್ಲ ಪಾತ್ರಗಳನ್ನು ತೋರಿಸದೆ, ಮಾತುಕತೆ ಇಲ್ಲದೆ 2xನಲ್ಲಿ ಯಾಕೆ ಓಡಿಸೋದು ಅಲ್ವಾ? ನೆಮ್ಮದಿಯಾಗಿ ಎಲ್ಲವನ್ನ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಜಾತ್ರೆ ಜೊತೆ ದಿಲ್ರುಬಾ ಕಥೆನ ಶುರು ಮಾಡೋಣ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.